welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಆಫ್ಟರ್ ವೆರಿ 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 ಲಾಂಗ್ ಟೈಮ್ ವ್ಲಾಗ್ನ ಮಾಡ್ತಾ ಇದ್ದೀನಿ. ನನಗೆ ವ್ಲಾಗ್ ಮಾಡೋದ್ರಿಂದ ತುಂಬಾ ಇಷ್ಟ. ಬಟ್ ಏನು ಮಾಡೋಕ್ಕಾಗುತ್ತೆ. ಬಟ್ ಬೆಳಗ್ಗೆಯಿಂದ ಸಾಯಂಕಾಲ ನಾನು ವರ್ಕ್ ಪ್ಲೇಸಲ್ಲೇ ಇರ್ತೀನಿ. ಸೊ ಹಾಗಾಗಿ ನನಗೆ ಮಾಡೋದಕ್ಕೆ ಆಗಲ್ಲ. ಸೊ ಈವ್ನಿಂಗ್ ಬಂದಾಗ ಎಷ್ಟಿರುತ್ತೆ ರೊಟೀನ್, ನಂಗೆ ಅಷ್ಟೊಂದೇನು ರೊಟೀನ್ ಇರಲ್ಲ. ಸೊ ಬೆಳಗ್ಗೆನೇ ಎಲ್ಲ ಅಡುಗೆ ಆಗೋಗಿರುತ್ತೆ. ಬರೀ ಒಂದು ರೈಸ್ ಮಾಡೋದು, ಚಪಾತಿ ಮಾಡೋದು, ಮುದ್ದೆ ಮಾಡೋದು, ಊಟ ಮಾಡೋದು, ಮಲಗೋದು, ವೀಡಿಯೋಸ್ ಮಾಡೋದು ಇಷ್ಟೇ ಇರುತ್ತೆ. ಬಟ್ ನಂಗೆ ವ್ಲಾಗ್ಸ್ ಮಾಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಸೊ ಅಟ್ಲೀಸ್ಟ್ ವಾರಕ್ಕೆ ಒಂದಿನ ವ್ಲಾಗ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಸಂಡೇಸ್ ವ್ಲಾಗ್ ಮಾಡೋಣ ಅಂತ. ಸೊ ಇವತ್ತು ನನ್ನ ಡೈಲಿ ವ್ಲಾಗ್ ನೋಡ್ತೀರಾ ನೀವು. ಸೊ ಏನೆಲ್ಲ ಮಾಡ್ತೀನಿ ಎಂಟೈರ್ ಡೇ, ತುಂಬಾ ಪ್ಲ್ಯಾನ್ಸ್ ಇದೆ. ಸೊ ಇನ್ನು ಇವಾಗೆಲ್ಲ ಶುರು ಮಾಡಿದ್ದೀವಿ. ಸೊ ಆಲ್ರೆಡಿ ಮಮ್ಮಿ ಡ್ಯಾಡಿ ಆಚೆ ಕಡೆ ಗಾರ್ಡನಿಂಗ್ ಕೆಲಸ ಮಾಡ್ತಿದ್ದಾರೆ. ಅದನ್ನೆಲ್ಲ ಫುಲ್ ಗಿಜಿ ಮಾಡಿ ಎಲ್ಲ ಮನೆ ಹೆಂಗಾಗಿದೆ ಅಂತಂದರೆ ತೋರಿಸ್ತೀನಿ ನೋಡಿ, ಹಂಗಾಗಿದೆ ಮನೆ. ಸೊ ವಿಡಿಯೋ ನಾವು ಶುರು ಮಾಡೋಣ. ಸೊ ನೋಡೋಣ ಹೇಗೆ ಹೋಗುತ್ತೆ ಇವತ್ತಿನ ಡೇ ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ, ಓಕೆನಾ. ಸೊ ಹಾಗೆ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಸೊ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನನ್ನೆಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಓಕೆನಾ. ಸೊ ನನಗದು ಇನ್ನರ್ ಖುಷಿ ಬರುತ್ತೆ ಗೊತ್ತಾ ವ್ಲಾಗ್ ಮಾಡಬೇಕಾದ್ರೆ. ನನ್ನ ಮುಖದಲ್ಲಿ ನೀವು ನೋಡುವುದು ಸಹ ನಂಗೆ ಅಷ್ಟು ಇಷ್ಟ ಆಗುತ್ತೆ ವ್ಲಾಗ್ ಮಾಡೋದು. ಸೊ ಚಲೋ ಇವಾಗ ತಡ ಮಾಡ್ದಿರೋ ವಿಡಿಯೋನ ಶುರು ಮಾಡೋಣ ಬನ್ನಿ. ಬೆಳಗ್ಗೆ ಎದ್ದಿದ ತಕ್ಷಣವೇ ಎಲ್ಲ ಗಿಡ ಎಲ್ಲ ಜಾಸ್ತಿ ಬೆಳೆದಿತ್ತು ಅಂಥೇಳಿ ಸೊ ಮಮ್ಮಿ ಡ್ಯಾಡಿ ಆಲ್ರೆಡಿ ಗಾರ್ಡನಿಂಗ್ ಕೆಲಸನ ಶುರು ಮಾಡಿದ್ರು. ಸೊ ಆಲ್ಮೋಸ್ಟ್ ಎಲ್ಲ ಇನ್ನೇನೊಂದು 50% ಎಲ್ಲ ಆಗೋಗಿತ್ತು. ಎಲ್ಲ ಕ್ಲೀನ್ ಎಲ್ಲ ಮಾಡಿ ಎಲ್ಲ ತೆಗೆದು ಅದು ಬೆಳೆದಿದ್ದೆಲ್ಲ ಟ್ರಿಮ್ ಮಾಡಿ ಎಲ್ಲ ಕ್ಲೀನ್ ಮಾಡ್ತಿದ್ರು. ಆ್ಯಂಡ್ ನನ್ನ ಡೇ ಆ್ಯಸ್ ಯೂಶುವಲ್ ಬಿಸಿನೀರು ಕುಡಿದೆ ನಾನು ಡೇನ ಶುರು ಮಾಡೋದು. ಸೊ ಅದೇನೋ ಬಿಸಿನೀರು ಕುಡ್ದಿಲ್ಲ ಅಂತಂದರೆ ಡೇ ನನಗೆ ಸ್ಟಾರ್ಟೇ ಆಗೋದೆ ಅಂತಲೇ ಅನ್ಸೋದಿಲ್ಲ. ಆ್ಯಂಡ್ ಡೇ ನಾನು ಏನು ಮಾಡೋದು ಬಿಸಿನೀರು ಕುಡ್ದೇನೆ. ಸೊ ಏನೋ ಅದು ಅಭ್ಯಾಸ ಹೋಗೋಗಿದೆ. ಆ್ಯಂಡ್ ಬಿಸಿನೀರು ಕುಡ್ದಾದ್ಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಬೇಕಿತ್ತು. ಮಮ್ಮಿ ಬೆಡ್ಶೀಟೆಲ್ಲ ಚೇಂಜ್ ಮಾಡು ಅಂತ ಹೇಳಿದರು. ಸೊ ದಿವಾನದ ಮೇಲೆ ಬೆಡ್ಶೀಟೆಲ್ಲ ಚೇಂಜ್ ಮಾಡಿ ಎಲ್ಲ ಪಿಲ್ಲೋಯಿಂದ ಹಿಡಿದು ಎಲ್ಲನೂ ನೀಟಾಗೆಲ್ಲ ಅರೇಂಜ್ ಮಾಡಾಯಿತು. ಆ್ಯಂಡ್ ಕುಡಿಯೋ ನೀರು ಬೇರೆ ಬರ್ತಾಯಿತ್ತು. ಸೊ ಅದನ್ನು ಬೇರೆ ನಾನು ಡ್ಯಾಡಿ ಕುಡಿಯೋ ನೀರನ್ನ ಹಿಡಿದ್ವಿ. ಆ್ಯಂಡ್ ಅದಾದಮೇಲೆ ಸಂಡೇ ಬಂತು ಅಂದರೆ ಸಾಕು, ಮನೇಲಿ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಸೊ ಕೆಲಸ ಮಾಡೋದ್ರಲ್ಲಿ ಟೈಮ್ ಹೆಂಗೆ ಹೋಗುತ್ತೆ ಅಂತ ಗೊತ್ತೇ ಆಗೋದಿಲ್ಲ. ನಾನು ಮನೆಯೆಲ್ಲ ಗುಡಿಸ್ಕೊಂಡು ಒರೆಸ್ಕೊಂಡೆ. ಆ್ಯಂಡ್ ಅದಾದಮೇಲೆ ಗಾರ್ಡನಿಂಗ್ ಕೆಲಸ ಎಲ್ಲ ಮುಗ್ದಿತ್ತು. ಸೊ ಆಚೆ ಕಡೆನೂ ಕ್ಲೀನ್ ಮಾಡಿಕೊಂಡು ಎಲ್ಲ ಮನೆ ಕ್ಲೀನಿಂಗ್ ಎಲ್ಲ ಆಗಿತ್ತು. ಆ್ಯಂಡ್ ಅಷ್ಟರಲ್ಲಿ ಮಮ್ಮಿ ಬೆಳಗ್ಗೆ ಬಿಸಿಬೇಳೆಭಾತ್ ಮಾಡಿದರು. ಅದಕ್ಕೆ ಸ್ವಲ್ಪ ಖಾರ ಕಡಿಮೆ ಇತ್ತು. ಸೊ ಇನ್ನೊಂದು ಪ್ಯಾಕೆಟು ಬಿಸಿಬೇಳೆಭಾತ್ ಪೌಡರ್ ಹಾಕಿ ಒಂದು ವಿಸಿಲ್ನ ಕೂಗಿಸಿದೆ. ನೆಕ್ಸ್ಟ್ ಡ್ಯಾಡಿ ಫಿಶ್ ಟ್ಯಾಂಕ್ನ ಕ್ಲೀನ್ ಮಾಡಬೇಕು ಅಂಥೇಳಿ ಸೊ ಅದರಲ್ಲಿರೋ ನೀರೆಲ್ಲನೂ ನಾನು ಬೇರೆ ಬಕೆಟ್ಗೆ ಶಿಫ್ಟ್ ಮಾಡ್ತಾಯಿದ್ರು. ಅಷ್ಟರಲ್ಲಿ ನನಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿತ್ತು ಅಂಥೇಳಿ ನಾನು ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡೆ. ಸೊ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಇನ್ನು ನೆಕ್ಸ್ಟ್ ಆ್ಯಸ್ ಯೂಶುವಲ್ ಮನೆ ಕೆಲಸನ ಶುರು ಮಾಡಿಕೊಂಡೆ. ಆ್ಯಂಡ್ ನೋಡಿ ಫಿಶ್ ಟ್ಯಾಂಕ್ ಕ್ಲೀನ್ ಆದಮೇಲೆ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ. ಸೊ ನಮ್ಮ ಮನೇಲಿ ಇದು ನಮ್ಮ ಪುಟ್ಟ ಗಾರ್ಡನ್. ಸೊ ನೀಟಾಗಿ ಎಷ್ಟು ಚೆನ್ನಾಗಿ ನನಗೆ ತುಂಬ ಖುಷಿ ಆಗುತ್ತೆ. ಇಲ್ಲೆಲ್ಲ ಸಮ್ಟೈಮ್ಸ್ ಆಚೆ ಬಂದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿರ್ತೀವಿ. ಆ್ಯಂಡ್ ಅದಾದಮೇಲೆ ನನ್ನ ಫೇವ್ರೆಟ್ ಮೂವಿ ಹಾಕಿದ್ರು, ರಾಣಿ ಮಹಾರಾಣಿ. ನಂಗೆ ಹಳೆಯ ಮೂವೀಸ್ ಎಲ್ಲನೂ ತುಂಬಾ ಇಷ್ಟ ಆಗುತ್ತೆ ನೋಡೋದಕ್ಕೆ. ಸೊ ನಾವು ಫಿಶ್ ಎಲ್ಲ ತಿನ್ನೋದು ತುಂಬ ರೇರು. ಸೊ ಫಿಶ್ ತಿನ್ನಬೇಕು ಅಂಥೇಳಿ ಸೊ ಫಿಶ್ ತೊಗೊಂಬರೋದಕ್ಕೆ ಹೋಗಿದ್ವಿ. ಆ್ಯಂಡ್ ಅದಾದಮೇಲೆ ಸೂಪರಾಗಿರೋ ಮೂವಿ ಹಾಕಿದ್ರು, ಕಾಂಚನ 3. ಬಟ್ ಆ್ಯಕ್ಟಿಂಗ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಒನ್ ಆಫ್ ಮೈ ಫೇವ್ರೆಟ್ ಮೂವಿ. ಇವತ್ತು ನಮ್ಮ ಮನೇಲಿ ಮೂರು ಸ್ಪೆಷಲ್ ಏನು ಅಂತಂದರೆ ಫಿಶ್ಶು, ಚಿಕನು, ಲಿವರು. ಫಿಶ್ಶು ನನಗೆ, ನಮ್ಮ ಡ್ಯಾಡಿಗೆ. ಚಿಕನು ಮತ್ತು ಲಿವರು ನಮ್ಮ ಮಮ್ಮಿಗೆ. ನಮ್ಮಮ್ಮ ಫಿಶ್ ತಿನ್ನಲ್ಲ ಅಲ್ವಾ ಮಮ್ಮಿ? ಏನು ಮಾಡ್ಕೊಡ್ತಿದ್ದೀರಾ ಫಿಶಲ್ಲಿ? ಫಿಶ್ ಫ್ರೈ. ಓಕೆ. ಮತ್ತು ನನಗೆ ಚಿಕನ್. ಏನು ಸ್ಪೆಷಲಾಗಿ ಏನೋ ಮಾಡ್ಕೊಳ್ತಿದ್ದೀರಾ? ಗ್ರೀನ್ ಚಿಕನ್, ಹರಾಬರ ಚಿಕನ್. ಓಕೆ. ನಾನು ಒಂದು ರೌಂಡ್ ನಿದ್ದೆ ಮಾಡಿ ಎದ್ದಿದ್ದೀನಿ. ಸೊ ನಿದ್ದೆ ಬರ್ತಾಯಿತ್ತು. ಆ್ಯಂಡ್ ಮಮ್ಮಿ ಚಿಕ್ಕ ವಯಸ್ಸಿಂದನೇ ಫಿಶ್ ತಿನ್ನಲ್ಲ, ನಾನು ತಿಂತಿರಲಿಲ್ಲ. ಇವಾಗ ಅಭ್ಯಾಸ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಿಶ್ ತಿನ್ನಬೇಕು ಅಂಥೇಳಿ. ಸೊ ಮಮ್ಮಿ ಏನೋ ಸ್ಪೆಷಲಾಗಿ ಅವ್ರಿಗೆ ಅಂತ ಏನೋ ಮಾಡ್ಕೊಳ್ತಿದ್ದಾರೆ, ಏನೋ ಗ್ರೀನ್ ಕಲರ್ ಚಿಕನಲ್ಲಿ. ಅಲ್ವಾ ಮಮ್ಮಿ? ಹರ ಚಿಕನ್ ಅಂತ ಏನೋ ಮಾಡ್ಕೊಳ್ತಿದ್ದಾರೆ ಅವ್ರಿಗೆ ಅಂತ. ಸೊ ನಾನು ಅದರಲ್ಲಿ ಒಂದೆರಡು ಪೀಸ್ ತಿಂತೀನಿ. ಸೊ ನೋಡೋಣ ಹೆಂಗಿರುತ್ತೆ ಅಂತ. ಬಟ್ ಮಮ್ಮಿ ಇದು ಫಿಶ್ ಫ್ರೈ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಫಿಶ್ ಫ್ರೈ ಇವತ್ತು ಮಾಡ್ತಿರೋದಲ್ವ ಮಮ್ಮಿ? ಎಸ್.
ಓಕೆ, ಸೊ ಸಂಡೇ ಸ್ಪೆಷಲ್ ನಮ್ಮ ಮನೇಲಿ 3 ಸ್ಪೆಷಲ್ ಇವತ್ತು. 3 ಜನ ಇದ್ದೀವಲ್ಲ, ಅದಕ್ಕೆ 3 ಸ್ಪೆಷಲ್. ಸೊ ಮಮ್ಮಿ ಫಿಶ್ ತಿಂದಿದ್ರೆ ಚಿಕನ್ ತರ್ತಿರ್ಲಿಲ್ಲ. ಸೊ ಮಮ್ಮಿ ಫಿಶ್ ತಿನ್ನಲ್ವಲ್ಲ, ಸೊ ಅದಕ್ಕೆ ಸೊ ಚಿಕನ್ ಮಮ್ಮಿಗೆ ಅಂತ ಸ್ಪೆಷಲಾಗಿ ಚಿಕನ್. ಸೊ ಏನೋ ಮಾಡ್ತಿದ್ದಾರೆ ಮ್ಯಾರಿನೇಟು. ಸೊ ಬನ್ನಿ ಅವ್ರು ಹೇಗೆ ಮಾಡ್ತಿದ್ದಾರೆ ಪ್ರೊಸೆಸ್ ಅಂತ ಅವ್ರಿಗೆ ಕೇಳೋಣ. ಏನೆಲ್ಲ ಮಿಕ್ಸ್ ಮಾಡಿದ್ದೀರಾ ಮಮ್ಮಿ ಮ್ಯಾರಿನೇಟ್ಗೆ? ಫಿಶ್ ಫ್ರೈ ಮಸಾಲ, ಸ್ವಲ್ಪ ಗರಂ ಮಸಾಲ ಎಲ್ಲ ಅದರಲ್ಲೇ ಇರುತ್ತೆ. ನಾನು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ಗರಂ ಮಸಾಲ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಚಿಲ್ಲಿ ಪೌಡ್ರು, ಮತ್ತು ಸ್ವಲ್ಪ ಹುಣಸೆಹಣ್ಣು ರಸ, ಉಪ್ಪು. ಓಕೆ, ಸೊ ಇದನ್ನೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡು ಆಮೇಲೆ ಅದಕ್ಕೆ ಮ್ಯಾರಿನೇಟ್ ಮಾಡೋದು. ಓಕೆ, ಸೊ ಇದಕ್ಕಿಂತ ಮುಂಚೆ ಡ್ಯಾಡಿ ಉಪ್ಪು ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ವಾಶ್ ಮಾಡಿ ಇಟ್ಟಿದ್ದಾರೆ ಫಿಶ್ನ. 3 ಜನ ಅದಕ್ಕೆ ಕೆಲಸ ಮಾಡಿದ್ರು. ಒಬ್ರು ತಂದಿರೋದು, ಒಬ್ರು ತೊಳೆದಿರೋದು, ಒಬ್ರು ಅಡುಗೆ ಮಾಡ್ತಿರೋದು. ತಂದಿರೋದು ನಾನು, ತೊಳೆದಿದ್ದು ನಮ್ಮಮ್ಮ ಅಡುಗೆ ಮಾಡ್ಕೊಡ್ತಿರೋದು. ಚೆನ್ನಾಗಿದೆ, ಮಾಡಿರೋದು ನಾನು. ಚೆನ್ನಾಗಿದೆ. ಬೆಳಗ್ಗೆ ಹೊತ್ತು ಬಿಸಿಲಲ್ಲಿ ಹೋಗಿ ಬರೋದೇ ಫುಲ್ ಟೈರ್ಡ್ ಆಗೋಯ್ತು ನನಗೆ. ಸೊ ಹಾಗಾಗಿ ಮಾಡಿಕೊಂಡು ಮ್ಯಾರಿನೇಟ್ ಮಾಡ್ತಿದ್ದಾರೆ. ನೋಡೋಣ ಹೇಗೆ ಮ್ಯಾರಿನೇಟ್ ಮಾಡೋದು ಅಂತ. ಓಕೆ, ಇದನ್ನ ಮಾಮೂಲಿ ಅಲ್ವಾ, ಲೈಕ್ ಕಬಾಬ್ನ ಹೇಗೆ ಮ್ಯಾರಿನೇಟ್ ಮಾಡ್ತೀವಿ, ಸೊ ಹಾಗೇನೆ. ಓಕೆ, ಬಟ್ ಇದು ಬೇಗ ಆಗೋಗುತ್ತೆ. ಮಮ್ಮಿ ನೀವು ಯಾಕೆ ಫಿಶ್ ತಿನ್ನಲ್ಲ? ನಂಗೆ ಚಿಕ್ಕ ವಯಸ್ಸಿಂದಲೇ ತಿನ್ನಲ್ಲ, ಬಟ್ ನಮ್ಮನೇಲಿ ಎಲ್ಲರೂ ತಿಂತಾರೆ. ಹಾಂ, ಒಣಗಿದ ಫಿಶ್ಶು ಅಂತೆ, ಅದು ಈ ಫಿಶ್ಶು ಆ ಫಿಶ್ಶು ಎಲ್ಲ ತಿಂತಾರೆ. ನಾನು ಮೊದಲು ತಿಂದು ಆಚೆ ಹೋಗ್ಬಿಡ್ತಾ ಇದ್ದೆ. ಚಿಕ್ಕ ವಯಸ್ಸಿಂದನೂ ಅಷ್ಟೇ ಆಚೆ ಹೋಗ್ಬಿಡ್ತಾ ಇದ್ದೆ. ಅವ್ರು ಚಿಕ್ಕ ವಯಸ್ಸಿಂದನೂ ತಿನ್ನಲ್ಲ? ಹೌದು, ನಮ್ಮ ಅಜ್ಜಿ ಮನೇಲಿ ಒಣಗಿದ ಮೀನೆಲ್ಲಾನು ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಬಟ್ ನಾನು ತಿನ್ನಲ್ಲ. ನಾನು ಒಂದು ತಿಂತಿದ್ದೆ ಅಷ್ಟೇ, ನನಗೂ ಇಷ್ಟ ಆಗ್ತಿರಲಿಲ್ಲ. ಇವಾಗ ತಿನ್ನಬೇಕು ಅಂತೇಳಿ ಅಭ್ಯಾಸ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡೋಣ, ಎಲ್ಲಾದರೂ ಮೇಲೆ ಆದ್ರೂ ಬೇಕಲ್ಲ. ಮದುವೆ ಆಗೋದು ಬೇರೆ ಪ್ರಶ್ನೆ, ಅಟ್ಲೀಸ್ಟ್ ಹೆಲ್ತ್ ಚೆನ್ನಾಗಿರ್ಬೇಕು ಅಂತ ತಿನ್ಬೇಕಂತ ಹೇಳಿ ನಾನೇ ಅಭ್ಯಾಸ ಮಾಡ್ಕೊಳ್ತಾ ಇದ್ದೀನಿ, ತಿನ್ಬೇಕು ಅಂತ. ಬಿಕಾಸ್ ಹೆಲ್ತ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಲ್ಲ. ಸೊ ಇದಕ್ಕೆ ಇದೆಲ್ಲ ಪ್ರೋಟೀನ್ಸ್ ಬರಲಿ ಅಂಥೇಳಿ ತಿನ್ನೋದಕ್ಕೆ ಅಭ್ಯಾಸ ಮಾಡ್ಕೊಳ್ತಾ ಇದ್ದೀನಿ. ನೋಡೋಣ ಏನು ಮಮ್ಮಿ ಮಾಡ್ಕೊಂಡಿದ್ದೀರಾ ನಿಮಗೆ ಅಂತ. ಏನು ಚಿಕನ್ ಇದು? ಅರೋರ ಚಿಕನ. ಓಕೆ, ಏನಿಲ್ಲ ಮಾಮೂಲಿ ಅಲ್ವಾ, ಎಣ್ಣೆ ಹಾಕಿ ಈರುಳ್ಳಿ ಹಾಕಿ. ಇದೇನಿದು ಮ್ಯಾರಿನೇಟ್ ಮಾಡಿರೋದು? ಮೊಸರು, ಅರಿಶಿನ ಪುಡಿ, ಹಾಂ, ಗರಂ ಮಸಾಲ, ಚಿಲ್ಲಿ ಪೌಡರು ಸ್ವಲ್ಪ, ಹಾಂ, ಮತ್ತು ಸ್ವಲ್ಪ ಜೀರಾ ಪೌಡ್ರು. ಓಕೆ, ಎಲ್ಲ ಹಾಕಿ ಮ್ಯಾರಿನೇಟ್ ಮಾಡಿ ಆಮೇಲೆ ಮಸಾಲ ರುಬ್ಕೊಂಡಿರೋ. ಓಕೆ, ಇದು ಒಂದಿನ ಸಪ್ರೇಟ್ ವಿಡಿಯೋ ಮಾಡೋಣ ಅಲ್ವಾ? ಇಟ್ಟಿರೋ ಹೆಸರು ನೀವೇ ಇಟ್ಟಿರೋ ಹೆಸರಾ? ಓಕೆ, ಇದಷ್ಟೇನಾ? ಆಗೋಯ್ತಾ? ಆಗೋಯ್ತು. ಇದು 1 ವಿಸಿಲ್ ಬಂದರೆ ಆಗೋಯ್ತು ಚಿಕನ್ನು. ಬೆಳಿಗ್ಗೆ ಮಾಡಿರೋ ಏನಿದೆ? ಬಿಸಿಬೇಳೆ ಬಾತ್. ಆಮೇಲೆ ಇಲ್ಲಿ ಲಿವರ್ಗೆ ರೆಡಿ ಆಗ್ತಾ ಇದೆ. ಆಚೆ ಕಡೆ ಮಳೆ ಬೇರೆ ಬರೋ ಥರ ಇದೆ, ಚೆನ್ನಾಗಿರುತ್ತೆ. ಮಳೆಗೆ ಚಿಕನ್, ಮಳೆ ಬರ್ತಾ ಇದೆ. ಸಂಡೇ ಸ್ಪೆಷಲ್ ಇನ್ನೊಂದು ಏನು ಅಂದರೆ ಮಮ್ಮಿ ಹತ್ರ ಎಣ್ಣೆ ಹಾಕಿಸ್ಕೊಳ್ಳೋದು. ನಾಳೆ ಹೆಡ್ ವಾಶ್ ಮಾಡಬೇಕಲ್ಲ, ಸೊ ಅದಕ್ಕೆ ಇವಾಗ ಮಮ್ಮಿ ಆಯಿಲ್ ಹಾಕಿ ಮಸಾಜ್ ಮಾಡ್ತಾರೆ. ಚೆನ್ನಾಗಿ ಅನಿಸುತ್ತೆ, ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಸೊ ಸಾಯಂಕಾಲ ಮಮ್ಮಿ ಫಿಶ್ ತವಾ ಫ್ರೈ ಮಾಡಿಕೊಟ್ರು. ತುಂಬಾ ಟೇಸ್ಟಿಯಾಗಿ ಸಖತ್ತಾಗಿತ್ತು. ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಹಿಡಿದಿತ್ತು ಫಿಶ್ಗೆ. ಆ್ಯಂಡ್ ಜಾಸ್ತಿ ಮುಳ್ಳಿತ್ತು, ಬಟ್ ಆದರೂ ಚೆನ್ನಾಗಿತ್ತು. ಆ್ಯಂಡ್ ನಾನು ಬರೀ 2 ಪೀಸ್ ತಿಂದಿದ್ದು, ಬಿಕಾಸ್ ಅದು ಜಾಸ್ತಿ ಹೀಟ್ ಅಲ್ವಾ. ಸೊ ನಾನು ಜಾಸ್ತಿ ತಿನ್ನೋದಕ್ಕೆ ಹೋಗಿಲ್ಲ, ಬಟ್ ಸ್ಟಿಲ್ ತುಂಬ ಚೆನ್ನಾಗಿತ್ತು. ನಾನು ಎಂಜಾಯ್ ಮಾಡ್ಕೊಂಡು ತಿಂದೆ. ಸೊ ಗೈಸ್, ವಿಡಿಯೋನ ಏನು ಮಾಡೋ ಅಂತ ಟೈಮ್ ಬಂದಿದೆ. ಸೊ ಫಿಶ್ ಅಂತೂ ತಿಂದಾಯಿತು, ತುಂಬಾ ಟೇಸ್ಟಿಯಾಗಿತ್ತು, ಚೆನ್ನಾಗಿತ್ತು. ಇನ್ನೊಂದು ಸ್ವಲ್ಪ ಇದೆ. ಸೊ ಇವಾಗ ಊಟ ಮಾಡೋದೇ ಬೇಡವಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಫುಲ್ಲಾಗಿ ಹೋಗಿದೆ ನನಗಂತೂ. ಸೊ ಊಟ ಮಾಡಬೇಕು ಅಂತ ಅನಿಸ್ತಿಲ್ಲ, ಬಟ್ ಹಾಗೆ ಮಲ್ಕೋಬಾರ್ದು ಅಂಥೇಳಿ ಸ್ವಲ್ಪ ಊಟ ಮಾಡಿ ಮಲ್ಕೊಳ್ತೀನಿ. ಸೊ ನನ್ನ ಡೇ ಇವತ್ತು ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದೆ. ಆ್ಯಂಡ್ ಅದ್ರ ಜೊತೆಗೆ ವ್ಲಾಗ್ ಮಾಡೋದು
ಇಟ್ಸ್ ಒನ್ ಆಫ್ ಮೈ ಫೇವ್ರೆಟ್. ನಂಗೆ ವ್ಲಾಗ್ ಮಾಡೋದಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಆವಾಗಲೇ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂಡಂಗೆ ತುಂಬಾ ಖುಷಿ ಆಯಿತು ವ್ಲಾಗ್ ಮಾಡಿದ್ದು. ಸೊ ಪ್ರತಿ ಸಂಡೇ ಇವಾಗ ವ್ಲಾಗ್ ಮಾಡೋಣ ಅಂತ ಡಿಸೈಡ್ ಆಗೋಗಿದ್ದೀನಿ ನಾನು. ಸೊ ನೋಡೋಣ ಮುಂದಿನ ಸಂಡೇ ಹೇಗಿರುತ್ತೆ, ಅಥವಾ ರಜಾ ಇದ್ದಾಗೂ 100% ಮಾಡ್ತೀನಿ, ಫೆಸ್ಟಿವಲ್ಸ್ ಇದ್ದಾಗ. ಸೊ ನನಗೆ ಯಾವಾಗ ಹೋಲ್ ಡೇ ಮನೇಲಿರ್ತೀನೋ ಅವಾಗ 100% ನಾನು ವ್ಲಾಗ್ ಮಾಡ್ತೀನಿ. ಸೊ ನನಗೇನೋ ಒಂಥರ ಖುಷಿ ಕೊಡುತ್ತೆ, ಅದರಲ್ಲಿ ನನಗೆ ಇಷ್ಟ ಆಗುತ್ತೆ. ಸೊ ನಮ್ಗೆ ಇಷ್ಟ ಆಗಿರೋ ಕೆಲಸ ಮಾಡಿದ್ರೆ ನಾವು ಸ್ವಲ್ಪ ಲವಲವಿಕೆಯಿಂದ ಇರೋದಕ್ಕೆ ಸಾಧ್ಯ, ಖುಷಿಯಾಗಿರೋದಕ್ಕೆ ಸಾಧ್ಯ ಮನಸ್ಸಿಂದ ಅಲ್ವಾ. ಸೊ ನನಗೆ ವ್ಲಾಗ್ ಮಾಡೋ ಸರಿ ತುಂಬ ಖುಷಿ ಕೊಡುತ್ತೆ. ಸೊ ಈ ಥರ ವಿಡಿಯೋಸ್ ಮಾಡೋದ್ರಲ್ಲಿ ತುಂಬಾ ಖುಷಿ ಕೊಡುತ್ತೆ. ಸೊ ಪ್ರಾಬಬ್ಲಿ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಅಭಿಪ್ರಾಯ ನನ್ನ ಕಮೆಂಟ್ ಮೂಲಕ ತಿಳಿಸ್ಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮ ಭೇಟಿ ಆಗ್ತೀನಿ. ಸೊ ಅಂಟಿಲ್ ದೆನ್ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀನಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.